ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕಾಂಚನ ಅನಿಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ನನ್ನ ರೂಟೀನ್ದಾಗಿರುತ್ತೆ, ಡೈಲಿ ರೂಟೀನ್. ಈಗ ಟೈಮ್ 7:30 ಆಗೈತ್ರಿ. ನಾನು ಚಹಾ ಕುಡಿಯಾಕತ್ತೀನಿ. ಚಹಾ ಜೊತೆ ಚುರುಮುರಿ ಹಾಕ್ಕೊಂಡು ತಿನ್ನಾಕತ್ತೀನಿ. ಚಹಾ ಜೊತೆ ಏನಾದರೂ ಬೇಕ್ರಿ ನಂಗೆ, ಬಿಸ್ಕಿಟ ಟೋಸ ಆ ಥರ ಏನಾದರೂ ತಿಂತಾ ಇರ್ತೀನಿ. ಏನೂ ಇರ್ಲಿಕ್ಕಂದ್ರೂ ಹಾಗೆ ಚಹಾ ಕುಡಿತೀನಿ ರೀ. ನನ್ನ ಮಗಳು ಜಲ್ದಿ ಹೋಗ್ತಾಳೆ ಅಂಥೇಳಿ ಆಕೆ ನಾಷ್ಟ ಮಾಡಿಕೊಟ್ಟು ತಲೆ ಎಲ್ಲ ಹಿಕ್ಕಿ ಆಮೇಲೆ ಚಹಾ ಕುಡಿತೀನಿ ರೀ. ನಾ ಇವತ್ತೇನು ಹೋಗ್ಲಿಲ್ಲ ರೀ. ಆಕೆ ಲೇಟ್ ಮಾಡಿದ್ರು, ಎದ್ದಳು. ರಾತ್ರಿ ಭಾಳ ಹೊತ್ತನ ಓದ್ಕೊಂಡಿಳತ್ರಿ ಆಕೆ, ಹಾಗಾಗಿ ಎಚ್ಚರಿಕೆ ಆಗಲಿಲ್ಲ ಅಂತಂದಳು. ಎಬ್ಬಿಸಿದ್ದೀವಿ, ನಾನು ಮತ್ತು ಅವ್ರ ಅಜ್ಜ ಇಬ್ಬರು ಎಬ್ಬಿಸ್ತೀವಿ. ಹೇಳಿಲ್ಲ ಆಕೆ, ಯಾಕಿರ್ಲಿ ಅಂತ ಬಿಟ್ಟೆ ರೀ. ನೋಡಿರಿ ನಮ್ಮ ಮನೆ ನಾಷ್ಟ ಅಡುಗೆ ಮಾಡಿದ್ನಿ ಅಂದ್ರೆ ಈ ಥರ ಮನೆ ಎಲ್ಲ ತುಂಬಿ ಬಿಡ್ತೈತ್ರಿ. ಎಲ್ಲ ಆಗ ನಾನೇ ತೆಗಿತೀನಿ ರೀ, ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಇವತ್ತು ನಾಷ್ಟಕ್ಕೆ ಪಡ್ಡು ಮಾಡೀನಿ ಅವ್ರಿಗೆ. ಪಡ್ಡು ಇಡ್ಲಿ ದೋಸೆ ಅಂದ್ರೆ ಭಾಳ ಇಷ್ಟ ರೀ ಅವ್ರಿಗೆ. ಮೊನ್ನೆ ದೋಸೆ ಮಾಡಿದ್ದೆ, ಆವಾಗೇನು ವಿಡಿಯೋ ಮಾಡಿರಲಿಲ್ಲ. ಇವತ್ತು ನಾಷ್ಟಕ್ಕೆ ಪಡ್ಡು ಮಾಡೀನಿ ರೀ ಅವರಿಗೆ. ಚಟ್ನಿ ಇನ್ನೂ ಒಗ್ಗರಣೆ ಹಾಕಿತ್ತಿಲ್ಲ ರೀ. ಅವ್ರು ಟಿಫನ್ಗೆ ಚಟ್ನಿನೇ ಕಟ್ತೀನಿ ರೀ. ನಾ ಸಾರು ತಿನ್ನಂಗಿಲ್ಲ ರೀ ಅವರು. ಚಟ್ನಿ ಒಗ್ಗರಣೆ ಹಾಕ್ಲಾರ್ದೆ ಕಟ್ತೀನಿ ರೀ. ಲೇಟ್ ಮಾಡಿಬಿಡ್ತೈತಲ್ಲ ರೀ ಊಟಕ್ಕೆ, 1 ಗಂಟೆಗೆ ಅದು ಬಿಡ್ತೈತಿ. ಅದಕ್ಕೋಸ್ಕರ ಒಗ್ಗರಣೆ ಹಾಕ್ಲಾರ್ದೆ ಅವ್ರಿಗೆ ಕಟ್ತೀನಿ ರೀ. ಆಮೇಲೆ ನಮಗೆ ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ ರೀ ಚಟ್ನಿಗೆ. ಇಲ್ಲಿ ನಮ್ಮ ಮನೆಯಲ್ಲಿ ವಿಡಿಯೋ ಮಾಡೋಕೆ ಅಷ್ಟು ಕಂಫರ್ಟೇಬಲ್ ಆಗಲ್ಲ ರೀ ನನಗೆ. ಅಲ್ಲೇ ಅವ್ರ ಮನೆಯಲ್ಲೇ ವಿಡಿಯೋ ಮಾಡೋಕೆ ಕಂಫರ್ಟೇಬಲ್ ಆಗ್ತೈತಿ. ಯಾಕಂದರೆ ಇಲ್ಲಿ ವಿಡಿಯೋದಾಗ ಯಾರೂ ಬರೋಂಗಿಲ್ಲ ರೀ ಅವ್ರು. ಮತ್ತು ನಮ್ಮ ಅತ್ತೆ ಮಾವ ಅವರು ಗೊತ್ತೇ ಇಲ್ಲ ರೀ ನಾವು ಲಾಗ್ ಮಾಡೋದು ಅವರಿಗೆ. ಹಾಗಾಗಿ ಅವ್ರು ಹೊರಗಡೆ ಹೋಗೋಣನೇ ವಿಡಿಯೋ ಮಾಡ್ತೀನಿ ರೀ ನಾ. ಮತ್ತು ಅವ್ರು ಮಕ್ಕೊಂದಾರತ್ತೇಳಿ ಅದಕ್ಕೆ ಮಾತಾಡೋಂಗಿಲ್ಲ ರೀ, ಹಂಗೆ ವಿಡಿಯೋ ಮಾಡ್ತೀನಿ. ನಮ್ಮ ಮಕ್ಕಳು ಬರೋಂಗಿಲ್ಲ ರೀ, ಅವ್ರು ನಾಚ್ಕೋತಾರೆ ವಿಡಿಯೋದಾಗ ಬರೋಕೆ. ಏನು ಮಾತಾಡಿದ್ರು ನಾನು ಒಬ್ಬಾಕಿನೇ ಮಾತಾಡಬೇಕು, ವಿಡಿಯೋ ಮಾಡಿದ್ರು ಒಬ್ಬಾಕಿನೇ ಮಾಡಬೇಕು. ವಿಡಿಯೋ ಮಾಡಿಕೊಡು ಅಂದ್ರೆ ಮಾಡ್ತಾರೆ ರೀ ಅವ್ರು, ಆದರೆ ವಿಡಿಯೋದಾಗ ಬರೋಂಗಿಲ್ಲ ರೀ. ಮತ್ತು ಅವ್ರು ಬಂದ್ರಂದ್ರೆ ಅವ್ರಿಗೆ ಎಡಿಟ್ ಮಾಡಬೇಕು, ಅವ್ರಿಗೆ ತೆಗಿಬೇಕು, ಹಿಂಗೆ ಆಗ್ತೈತೆ ರೀ. ಹಂಗಾಗಿ ಅವ್ರಿಗೆ ತೋರ್ಸಂಗಿಲ್ಲ ರೀ, ವಿಡಿಯೋದಾಗ ಬರೋಂಗೇ ಇಲ್ಲ ರೀ. ಅವ್ರು ಒಲ್ಲಂತಾರೆ. ನೋಡೋಣ ರೀ, ಮುಂದೆ ಬರ್ತೀನಿ ಅಂತ ಹೇಳಾರಿ. ಯಾವಾಗ ಕಾಣಿಸ್ಕೊತಾರೆ ಗೊತ್ತಿಲ್ಲ ರೀ. ಅದಕ್ಕೆ ಇಲ್ಲೇ ಕಂಫರ್ಟೇಬಲ್ ಆಗಂಗಿಲ್ಲ ರೀ ನನಗೆ ವಿಡಿಯೋ ಮಾಡೋಕೆ. ಅಲ್ಲೇ ನಮ್ಮ ಮನೆಯವ್ರ ಅಮ್ಮನ ಮನೇಲಿ ಮಾಡತ್ರ ಅವ್ರು ಯಾರೂ ಹಂಗೆ ಇದು ಮಾಡಂಗಿಲ್ಲ ರೀ. ಬರ್ತಿರ್ತಾರೆ ರೀ ಅವರು. ಎಲ್ಲ ಹೇಳೀನಿ ರೀ, ಹಿಂಗೆ ವಿಡಿಯೋ ವ್ಲಾಗ್ ಮಾಡ್ತೀನಿ ಎಲ್ಲ ಹೇಳೀನಿ ರೀ ಅವ್ರಿಗೆ ಮೊದಲೇ. ಅದಕ್ಕೇನಾಗ್ತೈತೆ ನಾವು ಬರ್ತೀವಿ ಅಂಥೇಳಿ ಎಲ್ಲರೂ ಕಾಣಿಸ್ಕೊತಾರೆ ರೀ ಅವ್ರು. ನಾವಲ್ಲ ನೀವಲ್ಲ ಹಂಗೇನೋ ಅನ್ನಂಗಿಲ್ಲ ರೀ ಅವ್ರು. ಎಲ್ಲ ಕೆಲಸ ಆಯ್ತು ನೋಡಿರಿ ನಂದನ್ನು. ಬಾಂಡೆ ತೊಳೆದೆ, ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಜಳಕ ಮಾಡಿ ದೇವ್ರಿಗೆ ಬೇಡ್ಕೊಂಡು ಈಗ ನಾಷ್ಟ ಮಾಡಾಕತ್ತೀನಿ ರೀ. ಪಡ್ಡಂತೂ ಮಸ್ತಾಗಿದ್ದೀವಿ ರೀ. ಅದೇನೋ ಗೊತ್ತಿಲ್ಲ ರೀ, ನಾ ವಿಡಿಯೋ ಮಾಡ್ಕೊತ ಏನು ಅಡುಗೆ ಮಾಡ್ತೀನಲ್ಲ ಡಬ್ಬಲ್ ರುಚಿಯಾಗಿಬಿಟ್ಟಿರ್ತೈತೆ ರೀ. ನೀವು ನಂಬ್ತಿರೋ ಬಿಡ್ತಿರೋ, ಮಸ್ತಾಗಿರ್ತೈತೆ ರೀ ಅದು ರೆಸಿಪಿ ಅಂತ. ನಮ್ಮ ಮನೆಯವ್ರದ್ದೆಲ್ಲ ಹೇಳ್ತಾರೆ, ನಮ್ಮ ಮಕ್ಕಳದು ಇವತ್ತು ಮತ್ತಿಷ್ಟು ಚಲೋ ಆಗೈತೆ ಮಮ್ಮಿ ಅಂತ ಹೇಳ್ತಾರೆ ಅವರು. ಎಲ್ಲ ಕೆಲಸ ಮುಗಿಸ್ಕೊಂಡು ನಾಷ್ಟ ಮಾಡಿ ಕತೆ ಕೇಳ್ಕೋತೆ ಮಕ್ಕೊಂಬಿಡ್ತೀನಿ ರೀ ನಾ ಮಧ್ಯಾಹ್ನದಾಗ. ಮೊದಲ ಮೊಬೈಲ್ ಇದ್ದಿತ್ತಿಲ್ಲ ರೀ, ಇವಾಗ ಮೊಬೈಲ್ ತೊಗೊಂಡಿಲ್ಲಾರ್ದಾಗ ಇದು ಮಾಡ್ತಿದ್ದೆ ರೀ ನಾವು. ನವಿಲ ರಟ್ಟಿಲೆ ಎಲ್ಲ ಮಾಡ್ತಿದ್ದೆ ರೀ. ಉಲ್ಲನ್ನ ಅದು ಹಚ್ಚಿ ಎಲ್ಲ ಮಾಡ್ತಿದ್ದೆ ರೀ. ಮಾಡಿ ನಮ್ಮ ಅವ್ವಾರ್ಗೊಂದು ಕೊಟ್ಟಿದ್ದೆ, ನಮ್ಮ ಮನ್ಯಾಗ ಒಂದು ಹಾಕಿದ್ದೆ. ಅವೆಲ್ಲ ಕಿತ್ತು ಹೋಗಿಬಿಟ್ಟಿದ್ರಿ, ಎಲ್ಲ ಒಗೆದು ಬಿಟ್ರಿ ಅವ್ರು. ಹಾಗಾಗಿ ಮಾಡೋದೇ ಬಿಟ್ಟೆ ರೀ ನಾ. ಮತ್ತು ಮ್ಯಾಟ್ ಮಾಡ್ತೀನಿ ರೀ ನಾನು ಪಿನ್ನಿಲೆ. ಬರೀ ಒಂದು ಪಿನ್ ಇದ್ರೆ ಆಯ್ತು ರೀ, ಅದರಲ್ಲೇ ಮ್ಯಾಟ್ ಮಾಡ್ತಿದ್ದೆ. ಎಲ್ಲಿ ಮಾಡ್ಕೋತ ಕುಂದಿರ್ತಿ ಬಿಡು ಅಂದಳು ರೀ ಅತ್ತಿ. ಅದಕ್ಕೆ ಅದನ್ನು ಬಿಟ್ಟೆ ರೀ ಮಾಡೋದು. ಈಗೇನು ಮಾಡಂಗಿಲ್ಲ ರೀ ಫ್ರೀ ಟೈಮ್ನಾಗ. ಹಾರರ್ ಕತೆ ಕೇಳ್ಕೋತ ಅಡ್ಡಾಗ್ಬಿಡ್ತೀನಿ ರೀ 4 ತನಕ. ಅಲ್ಲಿಂದ ನಮ್ಮ ಮಕ್ಕಳು ಬರ್ತಾರೆ ರೀ. ಮತ್ತು ಚಹಾ ಮಾಡು, ಅವ್ರಿಗೆ ಏನರ ಮಾಡಿಕೊಡೋದು ಮಾಡ್ತಿರ್ತೀನಿ ರೀ ಹಂಗೆ. ನನ್ನ ಮಗಳು ನೋಡಿರಿ ಕಾಲೇಜ್ಗೆ ಹೋಗಿಲ್ಲ, ಧಾರಾವಾಹಿ ಹಚ್ಕೊಂಡು ಕೂತಾಳ್ರಿ ಆಕೆ. ಈಗ ಎದ್ದು ಜಳಕ ಮಾಡಿ ನಾಷ್ಟ ಮಾಡಿ TV ನೋಡ್ಕೋತ ಕೂತಾಳ್ರಿ. ಹಂಗೆ ಮೊಬೈಲ್ ಇಸ್ಕೊತಾಳ್ರಿ ಹೋಮ್ವರ್ಕ್ ಮಾಡೋಕೆ. ಅವ್ರು ಜಾಸ್ತಿ ಮೊಬೈಲ್ನ ನೋಡೇ ಮಾಡ್ತಾರೆ ರೀ ಹೋಮ್ವರ್ಕ. ತಿಳಿಯಂಗಿಲ್ಲ ಅಂಥೇಳಿ ಮಾಡ್ತಾರೆ ರೀ, ಮೊಬೈಲ್ ಇಸ್ಕೊಂಡು ಮಾಡ್ತಾರೆ. ಅವರಿಗೆ ಕೊಡೋದ್ರಿ. ಒಬ್ರು ಆಗಾನ ಒಬ್ರು ಪಾಳೆ ಹಚ್ಚಿಬಿಡ್ತಾರೆ, ಅವ್ರು ಹೋಮ್ವರ್ಕ್ ಮಾಡೋಕೆ ಇಸ್ಕೊಂಡ್ಬಿಡ್ತಾರೆ ರೀ ಮೊಬೈಲ್. ಅದಕ್ಕೆ ಅವ್ರು ಬರೋ ತನಕ ಅಷ್ಟು ಕತೆ ಕೇಳ್ತೀನಿ ರೀ ನಾ. ಹಾರರ್ ಕತೆ ನಂಗೆ ಭಾಳ ಇಷ್ಟ ರೀ. ಹಾರರ್ ಪಿಕ್ಚರ, ಹಾರರ್ ಕತೆ ಅಂದ್ರೇ ಭಾಳ ಇಷ್ಟ. ಸಂಜಾಳೆ ಬರ್ತಾರೆ ರೀ ನಮ್ಮ ಮನೆಯವರು. 4:30-5 ಗಂಟೆಗೆ ಬರ್ತಾರೆ ರೀ ಅವರು. ಅಷ್ಟೊತ್ತನ ಏನೂ ಕೆಲಸ ಇರೋಂಗಿಲ್ಲ ನೋಡಿರಿ, ಬೇಸರ ಬರ್ತಿರ್ತೈತಿ. ಹಂಗಾಗಿ ಕತೆ ಕೇಳ್ಕೋತ ಅಡ್ಡಾಗಿರ್ತೀನಿ ರೀ ನಾ. ನಮ್ಮ ಮನೆಯವ್ರು ಬಂದು ಸ್ನ್ಯಾಕ್ಸ್ ಏನು ಮಾಡಿ ತೊಗೊಂಡು ಬಾ ಅಂತಂದ್ರಿ. ಏನೂ ಮಾಡಿತ್ತಿಲ್ಲ ರೀ. ಮುಂಜಾನೆ ಚಹಾ ಚುರುಮುರಿ ತಿಂದಿದ್ದೆಲ್ಲ ಇನ್ನೂ ಚುರುಮುರಿ ಇದ್ದೀವಿ ರೀ ಹಂಗೆ. ಅವು ಉಳ್ಳಾಗಡ್ಡಿ ಮತ್ತು ಅವು ಬೇಳೆ ಮಾಡ್ಕೊಂಡು ಬಾ ಅಂದ್ರಿ ಅವರು. ಬೇಳೆ ಬೇಡ ಅಂಥೇಳಿ ನಾನು ಚೂಡ ಮಾಡಿಕೊಟ್ಟೆ ರೀ ಅವರಿಗೆ. ಚೂಡ ಅಂತೂ ಮಸ್ತಾಗಿದ್ದೀವಿ ರೀ. ಎಲ್ಲರೂ ಕೂಡಿ ಚೂಡ ತಿಂದೀವಿ ರೀ ನಾವು ನೋಡಿರಿ.
ನೀವು ಒಂದು ಸಲ ಮಾಡ್ಕೊರಿ. ನಮ್ಮ ಕಡೆ ಫೇಮಸ್ ರೀ ಚೂಡ. ಬರ್ತಡೇಕೊಮ್ಮೆ ಚೂಡ ಕಂಪಲ್ಸರಿ ಮಾಡ್ತೀವಿ ರೀ ನಾವು. ಯಾರ್ದಾರು ಬರ್ತಡೇ ಇತ್ತಂದ್ರೆ ಮೊದಲು ಚೂಡಾನೇ ರೀ. ಚೂಡ ಜೊತೆ ಇನ್ನೊಂದು ಥರ ಏನು ರೀ ಸ್ವೀಟ್ ತೊಗೊಂಬರ್ತೀವಿ. ಡೈಲಿ ರೂಟೀನ್ ಇದೇ ಇರ್ತೈತೆ ರೀ ನಂದು. ಬೆಳಗ್ಗೆ ನಾಷ್ಟ ಮಾಡೋದಿಲ್ಲ ಅಂದರೆ ಅಡಿಗೆ ಬಾಂಡೆ ತೊಳೆದು ಒಗ್ಯಾನ ಹೋಗಿದ್ದು, ಅಲ್ಲಿಂದ ಮಧ್ಯಾಹ್ನ ಸ್ವಲ್ಪ ಕತೆ ಕೇಳ್ಕೊತಾ ಅಡ್ಡಾಗೋದು, ಸಾಯಂಕಾಲ ಮತ್ತು ಚಹಾ ಬಾಂಡೆ ಅಡಿಗೆ ಇದೇ ರೀ ನಮ್ದು. ಅದ್ರೊಳಗೆ ಸ್ವಲ್ಪ ಒಂದೊಂದು ದಿನ ಫರ್ಕ್ ಆಗಿರ್ತೈತೆ ರೀ ಅಷ್ಟೇ. ಡೈಲಿ ರೂಟೀನ್ ಅಂತೂ ಇದೇ ಇರ್ತೈತೆ ರೀ ನಮ್ದು. ಆಚೆ ಕಡೆ ಹೋದ್ರೆ ಅಷ್ಟೇ ಚೇಂಜ್ ರೀ. ಈಗ ರೊಟ್ಟಿ ಮಾಡ್ಕೊಂಡು ಬಂದೆ ರೀ. ರೊಟ್ಟಿ ಮಾಡಿ ಸ್ವಲ್ಪ ಸಪ್ಪನ ಬೇಳೆ ಮಾಡ್ಬೇಕಂದ್ರೆ, ಸಪ್ಪನ ಬೇಳೆ ಅಂದ್ರೆ ನಮ್ಮ ಮಕ್ಕಳಿಗೆ ಭಾಳ ಇಷ್ಟ ರೀ. ನಮ್ಮ ಮನೆಯವರು ನಮ್ಮ ಮಕ್ಕಳು ತಿಂತಾರೆ, ನನಗೇನು ಅಷ್ಟು ಇಷ್ಟ ಆಗಂಗಿಲ್ಲ. ಸಪ್ಪನ ಬೇಳೆ ಮುಂಜಾನೆ ಮಾಡಿದ ಅನ್ನ ಐತ್ರಿ, ಮಧ್ಯಾಹ್ನದಾಗ ಪಡ್ಡು ಇದಾವ್ರಿ. ಇನ್ನೊಂದು ಸ್ವಲ್ಪ ತಿಂದ್ರೆ ತಿಂತಾರಂಥೇಳಿ ಹಂಗೆ ಇಟ್ಟಿದ್ದೆವು. ಸಾಲಿದಿಂದ ಬಂದು ತಿಂದ್ರಿ. ಸಂಜೆ ಸ್ನ್ಯಾಕ್ಸ್ ಏನೋ ಹೆಚ್ಚಿಗೆ ಮಾಡೋಕೆ ಹೋಗಂಗಿಲ್ಲ. ಏನು ಮಾಡಿರ್ತೀವಿ ಅದನ್ನೇ ಬಂದು ತಿಂದುಬಿಡ್ತಾರೆ ಅವರು ಸಾಯಂಕಾಲ. ಸಪ್ಪನ ಬ್ಯಾಳೆ ರೊಟ್ಟಿ ಮತ್ತು ಸ್ವಲ್ಪ ಖಾರ ಹಾಕ್ಕೊಂಡಾರೆ. ನಾ ತತ್ತಿ ಕುದಿಸಿದ್ದೆ, ಊಟ ಮಾಡಿದೆವ್ರೆಲ್ಲರೂ. ಈ ವಿಡಿಯೋ ಯಾರ್ಯಾರೆಲ್ಲ ನೋಡಿಲ್ಲ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ್ರಿ.